ಬರನೇ ಇಲ್ಲ. ಏನಾಯ್ತು ಏನ್ಬಿಡ್ತು ಇವಳೊಬ್ಳು ಮನೆಯಾಳಿ ಹೋಗೋದೋಗ್ಬಿಟ್ಲು ತೊಲ್ಗೋಗ್ಬಿಟ್ಲಲ್ಲ. ಏನಾಯ್ತಪ್ಪಯ್ಯ ಏನಾಯ್ತು? ಕತ್ರಿಸಕ್ಕೆ ಬಂದಿರ್ತಾನೆ ಅವಳ ಎಳಕ ಬರ್ಬೇಕಿತ್ತು ಅವಳನ್ನ ತಲೆನ ಕಿತ್ತೆಸ್ತು ಬಂದ್ರಪ್ಪ. ಏನಾಯ್ತಪ್ಪ ಹೇಳಪ್ಪ, ಯಾಕಪ್ಪ ಹಿಂಗೆ ಗುರೈಸ್ತಿದ್ದೀನಿ ನನ್ನ ನೀನು? ಊರಾಗೆಲ್ಲ ದೇವಿಯಕ್ಕನ ಮದುವೆ ಅಂತೇಳಿ ಕೇಳಿ ಭಾಳ ಸಂತೋಷಕ್ಕೆ ಕುಣಿತಾ ಇದ್ದೀನಿ ನಾನಂತೂ. ಈ ಜಯಂತ ಕುಣಿಯದೆ. ಏಯ್ ನಿಂತಿಟ್ಟಲ್ಲ ನನ್ನ ತಮ್ಮ ಏನೋ ನೋಡಕೊಳ್ಳೆ ಕಡ್ಗಂಬ ಬೀಳ್ದಂಗೆ ಬೀಳ್ತೀಯ. ಬುದ್ಧಿ ಮಾತ್ರ ಇಷ್ಟು ಇಲ್ವಲ್ಲ? ದೇವಿಕಾ ಯಾಕೋ ಮದುವೆ ಆಗಬೇಕು? ಗೌಡ್ರು ನೋಡಿದ್ವಲ್ಲ ಆಗಬೇಕಿತ್ತು ಕಣವಳು. ನೀನು ನನ್ನ ಕಡೆ ಇರ್ಬೇಕು ಕಣೋ, ಹೋಗಿ ಆಯಮ್ಮನ ಕಡೆ ಇರ್ತೀಯಲ್ಲ. ಆ ದೇವಿ ನಮ್ಮಕ್ಕ ತನು ನಮ್ಮ ಗದಳ ನಮ್ಮಕ್ಕ ಅಂತ ಹೇಳಿ ಒಂದು ಇಷ್ಟು ಇಲ್ವಲ್ಲ ನಿನಗೆ? ನೀನು ಒಂದಿನ ಕಾರಣ ನನ್ನ ಅಕ್ಕ ಅನ್ನೋ ಥರ ನೋಡ್ಕೊಂಡು ಏನೋ ತಮ್ಮನ ಹತ್ರ ನೋಡ್ಕೊಂಡೀಯಾ? ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮ ದೇವಿ ಅಕ್ಕ ರಾಜನ ಮದುವೆ ಆಗೋಳೆ. ರಾಜ ಎಷ್ಟು ಒಳ್ಳೆಯವನು ಗೊತ್ತಾ? ಅಪ್ಪಯ್ಯ ಅವಯ್ಯ ಇವರಿಬ್ಬರನ್ನ ಫಸ್ಟು ಹೊರಟಾಕಪ್ಪ. ಅವ್ರನ್ನ ಹಾಕು ಅವ್ರನ್ನ ಹಾಕು. ಅವನೆಲ್ಲ ಎಲ್ಲೋದ ಅವನು ದೇವರಾಜ? ಅವನು ಬರ್ಬೇಕಿತ್ತಲ್ಲ, ಈಟೋದವ್ರು ಬಂದಿಲ್ಲ. ಏಟು ಬುದ್ಧಿ ಕಲ್ತವ್ರು ನೋಡಪ್ಪಯ್ಯ ಒಳಗಿಂದೊಳಗೆ. ಅಲ್ಲ ಕಣವಯ್ಯ ನೀನು ಯಾಕೆ ಸಪ್ತಿ ನಿಂತಿದ್ದಿ? ಏನಾಯ್ತು ಅನ್ನೋದು ಒಬ್ಬರು ಬಾಯ್ಬಿಟ್ಟು ಹೇಳ್ರಿ. ಅದು ಗೌಡ್ರಿಗೆ ನಿನ್ನೆ ಮದುವೆ ಮಾಡ್ಕೊಂಡರಂತೆ ಕಣವ. ನಿಮ್ಮ ಅಪ್ಪ ಒಪ್ಪ ಮಾತು ಕೊಟ್ಟು ಬಂದವನೇ. ನಾನು ಹೋಗಿ ಆ ಮುದಿಯತ್ತು ನಮ್ಮ ಮದುವೆ ಆಗ್ಬೇಕೆ. ಇವ್ರಿಗೆ ಏನು ಹಿಡ್ದೈತೆ? ಉಜ್ಜಿಗೆ ಚೆನ್ನಾರು ಹಿಡ್ದೈತೆ ಹೆಂಗ? ಏನು ಹೇಳ್ತವ್ರೆ ಇವರು? ನನಗಂತೂ ಒಂದು ಅರ್ಥನೇ ಐತಿಲ್ಲ. ನಾನು ಮುದಿಯತ್ತನ ಮದುವೆ ಆಗ್ಬೇಕಾ? ಯವ್ವ ಏನು ಹೇಳ್ತಿರೋದು? ಅಪ್ಪಯ್ಯ ಅವು ಏನು ಹೇಳ್ತಾವಳೆ? ನೀನು ನನ್ನ ಮದುವೆ ಆಯ್ದಕ್ಕೆ ಒಪ್ಕೊಂಬಂದಿ ಮದುವೆ ಮಾಡ್ಕೊಡ್ಕ. ಅದು ಗೌಡ್ರಗ ಅಕ್ಕಯ್ಯ ದೇವಿಕ ಮದ್ವೆ ಒಳ್ಳೆ ಹುಡುಗ ಅಂತಿದ್ದಲ್ಲಕ್ಕ. ನಿಂಗೆ ಒಳ್ಳೆ ಹುಡುಗ ಆಫರ್ ಬಂದಿದೆ ಮದ್ವೆ ಆಗಕ್ಕೆ, ಫಸ್ಟು ಆಗಕ್ಕಯ್ಯ. ಅಯ್ಯೋ ನನಗಂತೂ ಈ ಖುಷಿನ ಊರಾಗೆಲ್ಲ ಸಾರ್ಕೊಂಬತ್ತೀನಿ. ಗೌಡ್ರಗ ನಮ್ಮಕ್ಕ ತನನೇ ಮದುವೆ ಆಗೋದು. ಗೌಡ್ರನ್ನ ನಮ್ಮಕ್ಕ ತನನೇ ಮದುವೆ ಆಗೋದು. ನಂಗೆ ಗೊತ್ತೈತಿ. ಅಪ್ಪ ಏನು ಹೇಳಕತ್ತಾನೆ? ಇದು ಸುಳ್ಳಲ್ವೇನೆ? ದಿಟ ಹೇಳೆ ನಾನು ಆ ಥರ ಮಾಡಿದ್ದೀನೇ ಹೇಳಕ್ಕಯ್ಯ. ಅಕ್ಕಯ್ಯ ಅವಯ್ಯ ಮಾತಾಡಪ್ಪಯ್ಯ. ಅಪ್ಪಯ್ಯ ನೀನು ಹೇಳ್ತಿರೋ ಸುಳ್ಳು ಅಂತ ಹೇಳಪ್ಪಯ್ಯ. ಏನೇನೋ ಮಾತು ಬರ್ತವೆ ಹೇಳಪ್ಪಯ್ಯ. ನಿಜ ಕಣವ ಮಗಳೇ, ನಿಮ್ಮಪ್ಪ ಹೇಳ್ತಿರೋದು ದಿಟ. ನಾನು ಹೇಳ್ತಿರೋದು ದಿಟ. ನಿಮ್ಮಪ್ಪ ಅವ್ನಿಗೆ ಮದುವೆ ಮಾಡ್ಕೊಡ್ತೀನಿ ಗೌಡಂಗ ಅಂತೇಳಿ ಮಾತು ಕೊಟ್ಟು ಬಂದವನೇ. ಅವಳು ಹಂಗೆ ಆಗಿರೋ ಕಾರಣಕ್ಕೆ ಊರು ಹೆಂಗಸ್ರೆಲ್ಲ ರೇಗಿಸಿದ್ರ. ಅದಕ್ಕೆ ನನ್ನ ಮಗಳಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದವನು ನಿಮ್ಮಪ್ಪ. ಅಪ್ಪಯ್ಯ ನನಗೆ ಬೇಡ ಅಂತನಪ್ಪಯ್ಯ ಮದುವೆ. ಅದ್ರಾಗೂ ಅವರ ಅಪ್ಪಯ್ಯ ನೀನು ಏನು ಹೇಳ್ತಿದ್ದೆ ಅಪ್ಪಯ್ಯ? ಮದುವೆ ನನಗೆ ಬೇಡ ಕಣಪ್ಪಯ್ಯ, ಇಷ್ಟು ಬೇಗ ಬೇಡ ಕಣಪ್ಪಯ್ಯ. ದೇವಿ ಅಕ್ಕನ್ಗಿಂತ ನೀನ್ ದೊಡ್ಡವಳು. ಅವಳಿಗೆ ಮದುವೆ ಆಯ್ತು, ನಿನ್ಗಾಗ್ಬಾರ್ದಾ? ಗೌಡ್ರು ನಾಲ್ಕು ಚೆನ್ನಾಗಿರುತ್ತೆ. ಅಕ್ಕಯ್ಯ ನೀನು ಗೌಡ್ರ ಮನೆ ಸೊಸೆ ಕಣ ಅಕ್ಕಯ್ಯ. ನಾನು ಈ ಮದುವೆ ನಿರ್ಧಾರ ಮಾಡಾಗದೆ ಅವ್ವ ಮಗಳು ನಾ ಕೇಳಾಕತ್ತಿಲ್ಲ. ಆಗ್ಬೇಕಂದ್ರೆ ಆಗ್ಬೇಕಷ್ಟೇ. ಮುಂದಕ್ಕೆ ವಾದ ಬೇಕಾಗಿಲ್ಲ, ಉಸುರುವಳ್ಳಿ ಮಾತು ಬೇಕಾಗಿಲ್ಲ. ಇಬ್ರು ಗೌಡ್ರಿಗೆ ನಿನಗೆ ಮದುವೆ ಕೊಡ್ತಾವನೆ ಅಷ್ಟೇ. ಗೌಡ್ರನ್ನ ಒಪ್ಕೊಂಡಾರ. ನಿನ್ನ ಮಗಳನ್ನೇ ಮಾಡ್ಕೊಂತೀನಿ ಅಂತ ಅಂದವ್ರೆ. ಮದುವೆ ಆಗ್ಬೇಕಷ್ಟೇ. ಏನಪ್ಪ ಮಾಡೋದು ಈ ಮದುವೆ? ಹೆಂಗಾರು ಮಾಡಿ ನಿಲ್ಸ್ಬೇಕಲ್ಲಪ್ಪ. ಒಂದು ಅರ್ಥನ ಆಗೋಲ್ದು. ಹೆಂಗೆ ನಿಲ್ಸೋದು? ಹೆಂಗೆ ಬಿಡೋದು? ತಲಾಕ ಓಡ್ತಾನೆ ಇಲ್ಲ ಐಡಿಯಾ. ಹೆಂಗ ನಿಲ್ಸೋದು? ಜಯಮ್ಮ ನೀನೇನಾರು ನಮ್ಮ ಅಣ್ಣನ ಮಗಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ತಂಟೆ ತಕರಾರು ತೆಗ್ದು ಪರಿಣಾಮ ನೆಟ್ಕಿರಕ್ಕಿಲ್ಲ. ಯಾವತ್ತಿದ್ರು ನನ್ನ ಮಗಳು ಗೌಡ್ರ ಮನೆ ಸೊಸೆ ತಿಳ್ಕೊಂಬಿಡೋದ್ನ. ನನ್ನ ಮಗಳನ್ನ ಗೌಡ್ರ ಮನೆ ಅಕ್ಕ ಮದುವೆ ಮಾಡ್ತಾವಿ ಅಷ್ಟೇ. ನಮ್ಮ ಜಯಮ್ಮ ನನ್ನ ಮಗಳು ಮಾಡ್ಕೊಡ್ಬೇಕಾರೆ ಏನು ಖುಷಿಯಿಂದ ಕೂತಿದ್ದಿಲ್ಲ. ಈಗ ತನ್ನ ಮಗಳನ್ನ ಮುದಿಯಾತ ಮಾಡ್ಬೇಕಲ್ಲ, ಅದಕ್ಕೆ ಸೊಕ್ಕು ಒಳಗಿಂದ ಇಡ್ತೈತೆ ಒಳಗೆ. ಹೆಂಗೆ ಮಕ್ಕಳನ್ನ ಮಾಡ್ತಾಳೆ ನೋಡ. ಅಬ್ಬಬ್ಬ ಈ ಥರ ಬುದ್ಧಿ ಅಂತ ನಂಗೆ ಗೊತ್ತಾಯಿದ್ದಿಲ್ಲ. ಆಡ್ಲಿ ಹೆಂಗೋ ಲಕ್ಷ್ಮಕ್ಕ ಗುಂಡ ಕೈ ಮಾತು ಕೇಳಕ್ಕೆ ನನ್ನ ಮಗಳು ಒಳ್ಳೆ ಜೀವನ ಬದುಕು ಮಾಡ್ಕೊಟ್ಮ. ಇವ್ರ ಮಗಳು ಹೆಂಗಾಯ್ತೆ ನೋಡಮ್ಮ. ಎಲ್ಲ ನಿನ್ನಿಂದ ನಿನ್ನ ಮಗಳಿಂದನೇ ಕಡೆ ಆಗಿದ್ದು. ನಿನ್ನ ಮಗಳಿಂದನೇ ಆಗಿದ್ದು. ನನಗೆ ಗೊತ್ತೈತಿ ನಿನ್ನ ಮಗಳಿಂದನೇ ಆಗಿದ್ದು. ನಿನ್ನ ಮಗಳನ್ನ ಮಾಡ್ಕೊಡ್ಬೇಕು ಅಂತ ಇದ್ದು ಗೌಡಂಗ. ನೀನು ಬುಡ್ಕಲ್ದೆ ಇದ್ದಕ್ಕೆ ತಾನೇ ಇಂಥ ಪರಿಸ್ಥಿತಿ ಬಂದಿದ್ದು ನನಗೆ. ನೀನೇ ಮಾಡಿದ್ದಲ್ಲ. ಯವ್ವ ಏನಬ್ಬೆ ಇದು? ನನಗಂತೂ ಒಂದು ಅರ್ಥ ಆಗೋಲ್ದಲ್ಲೇ. ನಂಗೆ ಯಾಕಬ್ಬೆ ಇಂಥ ಕಷ್ಟ? ನನಗೆ ಬೇಡ ಇಂಥ ಮದುವೆ ನನಗೆ ಬೇಡ ಕಣವ. ಏನವತ್ತ ಹಿಂಗಾಡ್ತೀಯಾ? ನಿನಗೆ ತಾನೇ ಮದುವೆ ಮಾಡ್ಕೊಡಬೇಕು ಅಂತ ಇದ್ದದ್ದು. ನೀನು ಅವತ್ತು ಏನಂದವ? ನಾನು ನಿಮ್ಮ ಮಗಳಾನಿಲ್ಲ ಅಂದ್ರೆ ನಾನೇ ಆಯ್ತೀನಿ ಅಂತ. ಇವಾಗ ನೋಡಿದ್ರೆ ಅಳ್ತಾ ಕೂತಿದ್ದಿಲ್ಲ ಮರೈತಿ. ಆಗುವಂತ ಇರು. ನಮ್ಮ ಅಕ್ಕಂಗೂ ಗೌಡ್ರಂಗೂ ಮದುವೆ ಅಂತೆ. ನಮ್ಮ ಅಕ್ಕಂಗೂ ಗೌಡ್ರಿಗೂ ಮದುವೆ ಅಂತೆ. ಅಕ್ಕಯ್ಯ ನಿನಗೆ ಮದುವೆಯಾ? ಅಕ್ಕಯ್ಯ ನಿನಗೆ ಮದುವೆಯಾ? ಮಾತಾಡ್ಬೇಡ್ಲೆ. ನೀನು ನನ್ನ ತಮ್ಮ ಅಲ್ಲ, ನನ್ನ ಶತ್ರು. ಹಿತಶತ್ರು ನೀನು ನನಗೆ. ನೀನೇನ ನಿನ್ನ ತಮ್ಮ ಅನ್ನಿಸ್ಕೊಂಡು ಏನ ಬೇವರ್ಸಿ ಬಿಕ್ನಾಸಿ? ನೀನು ನನ್ನ ತಮ್ಮ ಅಲ್ಲ. ಹೊಂಟುಬಿಡು. ನಾ ಯಾವಾಗಲೂ ಅವಳಿಗೆ ದೇವಿ ಅವನೇ ಪರವಾಗಿಲ್ಲ. ನಮ್ಮ ದೇವರಾಜ್ನಿ ಮುರತ್ತು ಅಕ್ಕ ಅಂತ ನನ್ನಿಂದನೇ ಸುತ್ತಾನೆ. ನಿನ್ನ ಒಬ್ಬತ್ತ ಇದೆಯಲ್ಲ, ನಾನು ಕುಟಬಾರ್ದಿತ್ತು ನನ್ನಿಂದ ನೀನು. ದರಿದ್ರದಾನೆ. ಅಕ್ಕಯ್ಯ ಒಂದವನ್ಕಿತ ನನ್ನ ಡ್ಯಾನ್ಸ್ ನೋಡ್ಬಿಡು ಅಕ್ಕಯ್ಯ. ನಮ್ಮ ಅಕ್ಕಂಗ ಗೌಡಂಗು ಮದುವೆ ಅಂತೆ. ಮುದಿಯತ್ತನ ಮದುವೆ ಆಯ್ತವಳು ನಮ್ಮ ಅಕ್ಕ ಅಂತೆ. ಅಕ್ಕಯ್ಯ ಯವ್ವ ನೋಡಬೇ ಹೆಂಗ್ ಗುರ್ಸಕತ್ತಾನ ನಿನ್ ಮಗ. ನೋಡಬೇ ಮೆಟ್ಟ ತಕೊಂಡ ಅರಿಯ ಮಟ್ಟು ಕುಡಿಬೇಕಬ್ಬೇ ಇವನ್ಗ. ಹೆಂಗ ಒಟ್ಟುರ್ಸಕತ್ತಾನ ನೋಡಬೇ. ಹಿಂಗೇನಾರು ಮಾತಾಡ್ತಾರೇನ ಬೇ ಇವನು? ಹೆಂಗಾಡ್ತಾನ ನೋಡಬೇ, ಮಾತಾಡಬೇ. ಚಿಕ್ಕಮ್ಮ ಬರ್ರಿ ಚಿಕ್ಕಮ್ಮ, ಇವತ್ತು ನಿಂಗೆ ಒಂದು ಪಾರ್ಟಿ ಕೊಡಿಸ್ತೀನಿ ಬಾ ಚಿಕ್ಕಮ್ಮ. ಇವತ್ತು ನಿಂಗೆ ಬಿರಿಯಾನಿ ಕೊಡಿಸ್ತೀನಿ ಬಾ ಚಿಕ್ಕಮ್ಮ. ನಮ್ಮ ಅಕ್ಕಂಗ ಮದುವೆ ಫಿಕ್ಸ್ ಆಯ್ತಲ್ಲ, ನಂಗೆ ಅದ ಖುಷಿ. ಬಾ ಚಿಕ್ಕಮ್ಮ. ಅಲ್ಲ ಕಣಪ್ಪ ಜಯಂತ, ಆ ಮುದಿಯ ತುಂಗ ಮದುವೆ ಮಾಡ್ಕೊಟ್ರೆ ನನ್ನ ಮಗಳು ಜೀವನ ಹಾಳಾಯ್ತಿತ್ತು ಅನ್ಕೊಂಡೆ. ಈಗ ಆ ಹೆಣ್ಮಗಿನ ಜೀವನ ಹಾಳಾದ್ರೆ ನನಗೆ ಬೇಜಾರು ತಾನೆ. ಅವಳು ನನ್ನ ಮಗಳಿದ್ದಂಗೆ ತಾನೆ. ನನ್ನ ಮಗಳಿದ್ದಂಗೇನು ನನ್ನ ಮಗಳೇ ಅಲ್ಲವ.
ನೀನು ಮಾತಾಡ್ಬೇಡ ಕಣೆ, ನೀನು ಮಾತಾಡ್ಬೇಡ. ನಿನ್ನ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನೀನೇ ಮಾಡ್ಕೊಟ್ರದಲ್ಲ, ನನಗೆ ಗೊತ್ತೈತಿ. ಇವಳ ಜೊತೆಕ ಯಾರ ಜೊತೆಕ, ಅವಳು ಗುಂಡಮ್ಮನ ಜೊತೆಕ ಲಕ್ಷ್ಮಿ ಜೊತೆಕ ನೀನೇ ಮುಂದೆ ನಿಂತು ಮಾಡಿರೋದು ನನಗೆ ಗೊತ್ತೈತಿ. ಮಾಡು. ಅದ್ಯಾಕಕ್ಕ ಹಂಗಂತಿ? ನಿನ್ನ ಮಗಳು ಬೇರೆ ನನ್ನ ಮಗಳು ಬೇರೆಯಾ? ನಿನ್ನ ಮಗಳಿಗೆ ಹಿಂಗೆ ಆಯ್ತೈತಿ ಅಂತ ನಂಗೆ ಗೊಸಿ ಬೇಜಾರಾಯ್ತಿಲ್ಲ ಕಕ್ಕ. ನನಗೆ ಹಿಂಗೆ ಮಾತಾಡ್ತೀಯಲ್ಲಕ್ಕ, ಇದೊಳೆ ಸರಿ ಹೋಯ್ತು ಬಿಡು. ಚಿಕ್ಕಮ್ಮ ಇದ್ದದ್ದು ಇದ್ದಂಗೆ ಮಾತಾಡ್ಬೇಕು, ನಂತರ ಖುಷಿಯಾಗಿ ಕುಣಿಬೇಕು. ಇವತ್ತು ನಮ್ಮ ಅಕ್ಕಂಗೂ ಗೌಡಂಗೂ ಮದುವೆ ಆಯ್ತೈತಿ. ಈ ಖುಷಿಗೆ ಈ ಊರಿಗೆಲ್ಲ ಸ್ವೀಟ್ ಹಂಚ್ಕೊ ಬರ್ಬಾರ್ದೆ. ಅವಯ್ಯ ನಿನಗೂ ಬಿರಿಯಾನಿ ತಗೋಬತ್ತೀನಿ ಇರು. ಅಪ್ಪಯ್ಯ ಹೆಂಗಿದ್ರು ₹100 ಕೊಟ್ಟಾನ. ಇಬ್ರು 2 ಪ್ಲೇಟ್ ಬಿರಿಯಾನಿಗ ಇಬ್ರು ಎಲ್ಲರೂ ಹಂಚ್ಕೊತೀನಿ ಮೈರು. ಇವತ್ತು ಗೌಡಂಗುವೆ ನಮ್ಮ ಅಕ್ಕಂಗೂ ಮದುವೆ ಅಂತೆ. ಬುಡಲ ಜಯಂತ ಯಾಕಲ್ಲ ಎಳ್ಕ ಓದಿ ಎಳ್ಕೊಂಡು ಹೋಗ್ತಿಯಲ್ಲ ಬುಡಾಜನ. ಚಿಕ್ಕವ ಇವತ್ತು ಐತಿರೋ ಖುಷಿಗೆ ಏಟ್ ಖುಷಿ ಆಯ್ತೈತೆ ಗೊತ್ತ ಚಿಕ್ಕವ. ಬಾ ಚಿಕ್ಕವ, ತಲೆಗೆ ಹಚ್ಕೊಳ್ಳ ಬೇಡ. ನಡಿ ಚಿಕ್ಕವ, ನಡಿ ಚಿಕ್ಕವ ನಡಿ ಚಿಕ್ಕವ. ಆಯ್ತದಕ್ಕಲ್ಲ ಆಯ್ತದ. ಅವಳು ನಿನ್ಗೆ ಇಷ್ಟ ಬಂದಿರೋ ಹಾಕುಂದೇನು ಜೀವನ ಹಾಳಾಯ್ತಿಲ್ವಲ್ಲ, ನಿಂಗೆ ಆಗದಾರ ಹಾಕುಂದ ತಾನೇ ಜೀವನ ಹಾಳಾಯ್ತಿರೋದು. ಅದಕ್ಕೆ ನಿಂಗೆ ಖುಷಿ ಆಯ್ತೆ ನಿನ್ಗ. ಯವ್ವ ನಂಗೆ ಮದುವೆ ಬ್ಯಾಡಬ್ಬೆ ನಂಗೆ ಮುದಿಯ ತುಂಬ್ಕೊಂಡ್ರೆ ಇಷ್ಟ ಇಲ್ಲಬ್ಬೆ, ನಂಗೆ ಬ್ಯಾಡಬ್ಬೆ ಯವ್ವ, ನಂಗೆ ಮದುವೆ ಬ್ಯಾಡ ಕಣಬ್ಬೆ. ನನ್ನೇನು ಕಗ್ಲು ಮಾಡಿ ಅವನು ಮುದಿಯತ್ತ ಮದುವೆ ಮಾಡ್ಕೊಡ್ಕ ನೀನು. ಬಾಯಿಲಿ ನಿಮ್ಮ ಮಾವು ಫೋನ್ ಹಚ್ಚಿ ಮತ್ತೆ ಬಾಯಿ ಕಡಕ ಫೋನ್ ಹಚ್ಚಿ ಮಾತಾಡುವಂತೆ ಅಲ್ಲಿ ಯಾರು ಬಂದಿದ್ದಾರೆ ಬಾಯಿ ಕಡಕ ಫೋನ್ ಹಚ್ಚಿ ನಿಮ್ಮ ಮಾವಂಗೆ ಹೇಳ್ತೀನಿ. ನಿಮ್ಮ ಮಾವು ಬತ್ತನ, ನಿಮ್ಮ ರೆಡ್ಡಿ ಮಾವು ಬತ್ತನ, ಬಂದು ನಿನ್ನ ಕರ್ಕ ಹೋಯ್ತಾನ. ಆ ಮುದಿಯತ್ತ ನಾನು ನಿನ್ನ ಕೊಡೋದು ಈ ಜನ್ಮದಲ್ಲಿ ಸದ್ಯ ಹೇಗಿಲ್ಲ ಕಣವು. ಏನ ತಂಗಿಯಮ್ಮ, ಈ ಅಣ್ಣನ ಮ್ಯಾಗ ಪ್ರೀತಿ ಬಂದು ಅಪ್ರೂಪಕ್ಕೆ ಫೋನ್ ಹಚ್ಬಿಟ್ಟಿ. ಏನವ ವಿಶೇಷ? ಏನಾರು ಇರ್ಬೇಕಲ್ಲ. ಏನು ಇವತ್ತು ಅಣ್ಣ ನೆನ್ಪಿಗೆ ಬಂದ್ಬಿಟ್ಟಾನ? ಏನಪ್ಪಯ್ಯ ನಮ್ಮ ಜಯಮ್ಮ ಫೋನ್ ಹಚ್ಚಿದ್ದಾಳೆ. ಈ ತಂಗಿಯಮ್ಮ ಅಂತ ಮಾತಾಡ್ತಿದ್ದೆ, ಜಯಮ್ಮನೇ ತಾನೇ? ಏನಮ್ಮ ಮಗ ಆ ಕಡೆಯಿಂದ ಮಾತೇ ಬರ್ತಿಲ್ಲ, ಏನಾಯ್ತು? ಎದಕ್ಕೆ ಮಾತಾಡ್ತಿಲ್ಲ? ಜಯಮ್ಮ ತನ್ನ ಕೈಯಾಗ ಕೊಡು. ಯಾಕ ಏನು ಮಾತಾಡ್ತಿಲ್ಲ? ಯಾಕ ಕಿವಿಯಾಗ ಹಿಡ್ಕೊಂಡು ಏನು ಮಾಡ್ತಿದ್ದಿ? ಫೋನಾಗ ಉಸಿರಾಡ್ತಿದ್ರು ಕೇಳಿಸ್ತದ, ಯಾಕ ಮಾತಾಡ್ತಿಲ್ಲ? ಅಣ್ಣಯ್ಯ ಏನಂತೇಳಿ ನನ್ನ ಮಗಳು ಜೀವನ ಎಕ್ಕಡಿಸ್ಬಿಡ್ತಾನೆ ಕಣಯ್ಯ. ನಿನ್ನ ಬಾವ ಎಕ್ಕಡಿಸ್ಬಿಡ್ತಾನ ಬಾಮೈದ ಅಷ್ಟು ಮಟ್ಟಿಗೆ ಮಾಡೋನೆ ಕಣಯ್ಯ. ನೀನು ಬಂದಿಲ್ಲ ಅಂದ್ರೆ ನನ್ನ ಮಗಳು ಜೀವನ ಹಾಳಾಗೋಯ್ತೆ. ನಮ್ಮ ತನು ಯಾವತ್ತಿದ್ರು ನಿಮ್ಮ ತರುಣಂಗಿ ಅಂತ ಅಂದ್ಬಿಟ್ಟು ಇವತ್ತು ನೋಡಿದ್ರೆ ನನ್ನ ಗಂಡ ಹೋಗಿ ಗೌಡನ ಮಗಂಗೆ ಒಪ್ಕೊಂಬಂದವನೆ ಕಣಯ್ಯ. ಗೌಡನ ಮಗಂಗೆ ಒಪ್ಕೊಂಬಂದವನೆ. ಏನ ನಮ್ಮ ತರುಣಂಗ ಅಂತ ಇರೋ ಹುಡುಗಿ ಅವ್ರ ಗೌಡನ ಮಗಂಗೆ ಒಪ್ಕೊಂಬಂದಿದ್ದಾನೆ. ಏನು ಅಧಿಕಾರ ಅದ ಅಂತ ಒಪ್ಕೊಂಡ್ ಬಂದ ನಾನು? ಯಾಕ ಉಚ್ಕಿ ಚಿಡ್ದೈತಂತ ಅವಂಗ? ಭಾಳ ಆಗ್ಬಿಟ್ಟೈತೆ ಸೂರಜಪ್ಪಂದು. ಯಾಕಂತ? ಏನಂತ ನಮ್ಮ ಜಯಮ್ಮನ ಮಗಳನ್ನ ಯಾರಿಗೂ ಬೇರೆಯವ್ರು ಕೊಟ್ಟು ಮದುವೆ ಮಾಡಾರಂತ. ಏನೇನು ಮಾತಾಡ್ತಿರೋದು? ಏನೇನೋ ಮಾತಾಡ್ತಿದ್ದಿ. ಅದೇನೋ ಗೌಡನ್ ಕೊಟ್ಟು ಮದುವೆ ಮಾಡಾರಂತ, ನಮ್ಮ ತರುಣಂಗೆ ಅಂತ ಹುಡುಗಿ ಅಂತ ಹಿಂಗ ಅಂತ ಮಾತಾಡ್ತಿದ್ದಿ. ಏನಾಯ್ತಪ್ಪ? ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಹೌದು, ನಮ್ಮ ಜಯಮನ್ ಮಗಳಿಗೆ ಆ ತರುಣ್ ಕೊಟ್ಟು ಮದುವೆ, ಇದು ಇವನ್ಗ ಗೌಡನ ಕೊಟ್ಟು ಮದುವೆ ಮಾಡ್ತಾರಂತ. ಆ ಮುದಿ ಆತಂಗ ಅವ್ರೂರಾಗ ಹೆಂಗ ಏನು ಅಂತ ಗೊತ್ತಿಲ್ಲ, ಅವನು ಮದುವೆ ಮಾಡ್ಕೊಡ್ತಾರಂತ. ಮಾವ ಅಪ್ಪಯ್ಯ ಒಪ್ಪು ಅಂದ್ಬಿಟ್ಟವನ ಕನ್ಮಾವಯ್ಯ. ನಾಳಿದ್ದೆ ಮದುವೆ ಮಾಡ್ತೀನಿ ಹಿಂಗ ಅಂತ ಕೂತವನ ಕನ್ಮಾವಯ್ಯ. ನಂಗೆ ಮದುವೆ ಒಂಚೂರು ಇಷ್ಟ ಇಲ್ಲ ಕನ್ಮಾವಯ್ಯ. ಮನೆಯಾಗ ಎಲ್ಲರೂ ಒಪ್ಕೊಂಡ್ಬಿಟ್ಟವ್ರೆ. ಆ ದೇವಿನ ಮದುವೆ ಮಾಡು ಅನ್ಕೊಂಡು ಆ ದೇವಿ ಹೋಗಿ ರಾಜನ ಲವ್ ಮಾಡಿ ಮದುವೆ ಆಗ್ಬಿಟ್ಲು. ಅದಕ್ಕೆ ಇವಾಗ ನಾನು ನೋಡ್ತಾನೆ ಕಣಪ್ಪಯ್ಯ. ಮಾವಯ್ಯ ಬಂದು ಕರ್ಕೋಗು ಮಾವಯ್ಯ, ಬಾ ಮಾವಯ್ಯ. ನಾನು ಇರೋವರೆಗೂ ಸಾಧ್ಯ ಇಲ್ಲ. ನಮ್ಮ ತರುಣನ್ಗೆ ನೀನು ಯಾವತ್ತಿರುವ ಹೆಂಡತಿ ಅಂತ ನಾನು ಚಿಕ್ಕವಳಿದ್ದಾಗಲೇ ಮಾತಾಡಿ ಮುಗಿಸಿವ್ನಿ. ನಿಮ್ಮ ಅಪ್ಪ ಏನೋ ಒಪ್ಕೊಂಡು ಅದೇ ಮಾಡ್ಬಿಡ್ತಾನೆ ಬೇರೆ ಮದ್ವೆ. ಬಟ್ ಅನ್ನ ತಿಂತಾನೆ, ಸಗಣಿ ತಿಂತಾನೆ ನಿಮ್ಮಪ್ಪ. ಬರ್ತೀನಿ ಇವತ್ತ ಊರಾಗ ಬರ್ತೀನಿ. ನಿಮ್ಮ ಅಪ್ಪಂಗೆ ಗ್ರಾಚಾರ ಬಿಡಿಸ್ಬತ್ತೀನಿ. ಮೈಯಾಗಿನ ಬೇವರೆಲ್ಲ ಕಿತ್ತ ಕಡೆ ಇವಾಗ ಹಂಗೆ ಮಾಡ್ತೀನಿ. ಬರ್ತೀನಿ ಈ ರೆಡ್ಡಿ ಅಂತೇವನು ಅಂತ ಗೊತ್ತಾಗಬೇಕು ನಿಮ್ಮ ಅಪ್ಪಂಗ. ಅಯ್ಯೋ ಭಗವಂತ, ಇದೇನು ನಡೀತೈತಪ್ಪ? ನನ್ನ ಮಾಯಪ್ಪ ನೋಡಿದ್ರೆ ಹಿಂಗೆ ಜೋರಾಗಿ ಜಗಳ ಮಾಡ್ತಾವನ. ಏನಾಯ್ತಂತ ನಾನು ಹೇಳಯ್ಯ? ಯಾಕೆ ಏನಾಯ್ತಯ್ಯ ನಿಂಗ? ಜಯಮ್ಮ ಮಾತಾಡು ಒಂಚೂರು. ಎದಕ್ಕೆ ಮಾತೆ ಬರೋಲ್ತಲ್ಲ ನಿಂಗ? ಮಾತಾಡ್ತಾನಿ ಯಾಕಪ್ಪ ಮಗ? ನಿಮ್ಮ ಮಣ್ಣಿರು ತನಕ ಯಾವ್ದಕ್ಕೆ ಎದ್ರು ಬೇಡ. ಬರ್ತೀನಿ ಇವತ್ತು ಊರಾಗ ಬರ್ತೀನಿ. ಗ್ರಾಚಾರ ಬಿಡಿಸ್ಬತ್ತೀನಿ. ಮೈಯಾಗ ನೀರು ತೊಟ್ಟುಪಕ್ಕ ನನ್ನ ಮಗಂಗ ಬೇವರೆಲ್ಲ ಹಂಗೆ ಮಾಡ್ತೀನಿ. ನೀರು ಬರ್ತೀನಿ. ಮಾವಯ್ಯ ಹಿಂಗೆ ಏನಾಗೈತೆ ಅನ್ನೋದು ಗೊತ್ತಾಯ್ತಿಲ್ಲ. ಫೋನ ಕೈವ್ಯಾಕೆ ಹಿಡ್ಕೊಂಡು ಸುಮ್ಮನೆ ಏನೋ ಯೋಚನೆ ಮಾಡ್ಕೊ ಕೂತಾಳ. ಬಾ ಮಾವಯ್ಯ ಅಟ್ಟಿ ತಕ್ಕ ಮೊದಲು ಬಾ ಮಾವಯ್ಯ. 10 ಕಿಲೋಮೀಟರ್ ಬರೋದು ದೊಡ್ಡದಲ್ಲ ಮಗ. ಬರ್ತೀನಿ ಬಂದವನ್ ಒಂಚೂರು ಗ್ರಾಚಾರ ಬಿಡ್ತೀನಿ. ಎಟ್ಟಿ ತಕ್ಕ ಬರ್ತೀನಿ. ನಿಮ್ಮ ಅತ್ತನೇ ಯಾಕೋ ಗಾಬರಿ ಆಗೋಳೆ. ಬರ್ತೀನಿ ಮನೆ ತಕ. ನಮ್ಮ ತರುಣನೇ ನಿನ್ನೆ ಗಂಡಕನ ಯಾವತ್ತಿದ್ರು ಚಿಕ್ಕ ವಯಸ್ಸಿಂದ ನೀನು ಮದುವೆ ಮಾಡ್ಕೊತೀವಿ ಅಂತ ಹೇಳಿವಿ ನಾವು. ನಿಮ್ಮ ಅಪ್ಪ ನಾಟಕ ಮಾಡ್ತಾನೆ. ಬರ್ತೀನಿ ಅಟ್ಟಿ ತಕೊಂಚೂರು. ಫಸ್ಟ್ ಬಾರಣಯ್ಯ ಬಾ. ಮನೆಯಾಗ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಒಂದು ಗೊತ್ತಾಗಲ್ತ. ಬಾರಣಯ್ಯ ಬಾ. ನೋಡಿದ್ರಲ್ಲ ವೀಕ್ಷಕರೇ, ತನ್ನ ಮನೆ ಮಗಳು ಮಾಡಬೇಕಾದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಮಾಡ್ತಾರೆ. ಅದೇ ತನ್ನ ಮನೆ ಹೆಣ್ಮಕ್ಳಾದ್ರೆ ಎಲ್ಲರಿಗೂ ಇದೇ ಥರ ಆಗೋದು. ತನ್ನ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು, ಮಂದಿ ಮನೆ ಹೆಣ್ಮಕ್ಳು ಹಾಳಾಗೋದ್ರೆ ಚಿಂತಿಲ್ಲ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.